ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿಗೆ ಸೋಲಾಗಿದೆ. 58,000 ಮತಗಳ ಅಂತರದಿಂದ ಯೂಸಫ್ ಪಠಾಣ್ ಗೆದ್ದು ಬೀಗಿದ್ದಾರೆ. ಟಿಎಂಸಿಯಿಂದ ಬಹರಂಪುರದಿಂದ ಅವರು ಸ್ಪರ್ಧೆಯನ್ನು ನಡೆಸಿದ್ರು. ಮಾಜಿ ಕ್ರಿಕೆಟಿಗ ಯೂಸಫ್ ಪಠಾಣ್ಗೆ ಜಯ ಆಗಿದೆ ಅನ್ನುವಂತಹ ವರದಿ. ಇದರ ಮೂಲಕವಾಗಿ ಅಧೀರ್ ರಂಜನ್ ಚೌಧರಿ ಕತೆ ಏನು ಅನ್ನೋದಕ್ಕೆ ಸ್ಪಷ್ಟನೆ ಸಿಗ್ತಾ ಇದೆ. ಅವರಿಗೆ ಸೋಲಾಗಿದೆ. 58,000 ಮತಗಳ ಅಂತರದಿಂದ ಅವರು ಸೋತ್ರೆ ಯೂಸಫ್ ಪಠಾಣ್ ಗೆದ್ದು ಬೀಗಿದ್ದಾರೆ. ಟಿಎಂಸಿಯಿಂದ ಬಹರಂಪುರದಿಂದ ಸ್ಪರ್ಧೆಯನ್ನು ನಡೆಸಿದ್ರು. ಆಗಾಗ್ಗೆ ನೀವು ನೋಡಿರಬಹುದು, ಒಂದಷ್ಟು ಮಾತುಗಳನ್ನ ಆಡೋ ಮೂಲಕವಾಗಿ ಅಧೀರ್ ರಂಜನ್ ಚೌಧರಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದಾದಂಥ ಕೆಲಸ ಮಾಡಿದ್ರು. ಸಂತೋಷ ಇದೆ. ಇವನ್ ನಾವು ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಎಲ್ಲ ದೇಶದ ವರಿಷ್ಠರು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು HD ದೇವೇಗೌಡರು, ಕುಮಾರಣ್ಣವ್ರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಶುಭಾಶಯ ಕೋರುತ್ತೇನೆ. ಸರ್, ಕರ್ನಾಟಕದಲ್ಲಾದ ಮೈತ್ರಿ ಯಾರಿಗೆ ಲಾಭ? ಕರ್ನಾಟಕ ಜನರಿಗೆ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಸ್ಥಾಪನೆ ಆದಂಥ ಪಕ್ಷನೇ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ, ಮುಂಚೆ ಜನತಾ ಪಕ್ಷ, JDS ಪಕ್ಷ. ಹಾಗಾಗಿ ಮೈತ್ರಿ ಒಂದು ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಎಲ್ಲ ರೀತಿ ಒಂದು ಅರ್ಥಪೂರ್ಣಕವಾಗಿರುವಂಥ ಒಂದು ಮೈತ್ರಿ. ಈ ಮೈತ್ರಿ ಮಾಡ್ಕೊಳ್ಳೋ ಮೂಲಕ ಕರ್ನಾಟಕದ ಜನರನ್ನ ಈ ದುಷ್ಟ, ಕೆಟ್ಟ, ಭ್ರಷ್ಟ, ಜನವಿರೋಧಿ ಸರ್ಕಾರದ ವಿರುದ್ಧವಾಗಿ ಒಂದು ಮೈತ್ರಿ ಆಗಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಇದು ರಾಜಕೀಯ ಅನ್ನೋಂಥದ್ದು ಜನಪರವಾಗಿ ಒಂದು ಮಾಡುವಂಥ ಕಾರ್ಯ. ಹಾಗಾಗಿ ಈ ಪ್ರಕ್ರಿಯೆಗಳು ಈ ಎಲ್ಲ ಹೊಂದಾಣಿಕೆ ಆಗಿರುವಂಥದ್ದು ಒಳ್ಳೆಯ ವಿಚಾರಕ್ಕಾಗಿ. ಲಾಭ ನಷ್ಟ ಅನ್ನೋದಕ್ಕೆ ಇದೇನು ಬಿಸ್ನೆಸ್ ಅಲ್ಲ, ಒಂದು ಸಮಾಜದ ಹಿತ ಮತ್ತು ನಾಡಿನ ಹಿತವನ್ನು ಕಾಪಾಡಲಿಕ್ಕೆ ಸೇರಿರುವಂಥ ಒಂದು ಪವಿತ್ರವಾಗಿರುವಂಥ ಒಂದು ಮೈತ್ರಿ. ಸರ್, ಕಳೆದ ಬಾರಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು, ಬಹುತೇಕ ಕ್ಲೀನ್ ಸ್ವೀಪ್ ಮಾಡಿತ್ತು ಕರ್ನಾಟಕದಲ್ಲಿ. ಆದರೆ ಈ ಬಾರಿ ಸುಮಾರು ಒಂದು 7-8 ಸೀಟ್ ಕಳ್ಕೊಳ್ಳಿಕ್ಕೆ ಪ್ರಮುಖವಾಗಿ ಕಾರಣ ಹಿನ್ನಡೆ ಏನು ರಿಪೀಟ್ ಮಾಡಿ? ಕಳೆದ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಬಹುತೇಕ. ಈ ಬಾರಿ ನೀವು ಒಂದು 7ರಿಂದ 8 ಸೀಟ್ ಓಕೆ, ಅಶ್ವಥ್ ನಾರಾಯಣ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದವನ್ನು ತಿಳಿಸಿದ್ದಾರೆ. JDSನವರು ಪ್ರಮುಖವಾಗಿ ದೇವೇಗೌಡರು, ಕುಮಾರಸ್ವಾಮಿಯವರು ಪಕ್ಷದ ಪರ ನಿಂತು ಮೈತ್ರಿ ಧರ್ಮ ಪಾಲನೆ ಮಾಡಿದ್ರು, ಪ್ರಚಾರ ಮಾಡಿದ್ರು. ಅದರಿಂದ ನಮ್ಗೆ ಅನುಕೂಲ ಆಗಿದೆ. ನಮ್ಮಿಬ್ಬರ ಮೈತ್ರಿಯಿಂದ ರಾಜ್ಯದ ಜನರಿಗೆ ಅನುಕೂಲ ಆಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರೋದು. ಮತ್ತೊಂದು ಕಡೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಎಲ್ಲ ಕಡೆ ವಿಜಯೋತ್ಸವ. ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರೋ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, BJP ಅಭ್ಯರ್ಥಿ ಗೆದ್ದಿರೋ ಕಡೆ BJP ಕಾರ್ಯಕರ್ತರು ಎಲ್ಲರೂ ಕೂಡ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ತಮ್ಮ ನಾಯಕನನ್ನು ಎತ್ತಿ ಕುಣಿತಾ ಇದ್ದಾರೆ, ಕೆಲವರು ಪಟಾಕಿ ಹೊಡಿತಾ ಇದ್ದಾರೆ. ಬಟ್ ಏನೇ ಆದರೂ ಕೂಡ ಕೇಂದ್ರದ ಟೋಟಲ್ ನಂಬರ್ಗಳನ್ನ ನಾವೀಗ ಗಮನಿಸ್ತಾ ಇದ್ದಾಗ BJPಗೆ ಸಿಂಗಲಾಂಗ್ ಆಗಿ ಒಂದೇ ಮೆಜಾರಿಟಿ ಬಂದಿಲ್ಲದೆ ಇರೋದ್ರಿಂದ, ಅಫ್ಕೋರ್ಸ್ ಈಗಿರೋ ನಂಬರ್ NDAಗೆ ಬಹುಮತದ ನಂಬರೇ 272 ಬೇಕಾಗಿರೋದು, 294 ಇದೆ. ಆದರೆ BJPಗೆ ಬಂದಿಲ್ಲದೆ ಇರೋದ್ರಿಂದ ಈಗ ಅವರು ತಮ್ಮ ಮಿತ್ರ ಪಕ್ಷಗಳನ್ನು ಆಶ್ರಯಿಸಬೇಕಾಗಿದೆ. ಒಂದು ಕಡೆ JDU, ಮತ್ತೊಂದು ಕಡೆ TDP, ಎರಡೂ ಪಕ್ಷಗಳನ್ನು ಆಶ್ರಯಿಸಿ ಅವರು, ಅಂದರೆ ಅಫ್ಕೋರ್ಸ್ ಅವರಿಬ್ಬರು NDAದಲ್ಲಿದ್ದಾರೆ. ಅಕಸ್ಮಾತ್ ಅವರೇನಾದರೂ ಪಕ್ಷ ಒಕ್ಕೂಟವನ್ನು ಬಿಟ್ಟುಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದಷ್ಟು ದಿನ ದೆಹಲಿಯಲ್ಲಿ ಬಿರುಸುಗೊಂಡಿದೆ, ಎಲ್ಲ ಬಿರುಸುಗೊಳ್ಳುತ್ತೆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳೆಲ್ಲವೂ ಕೂಡ. ನಾಳೆ ದೆಹಲಿಯಲ್ಲಿ NDA ಒಕ್ಕೂಟದ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ರಾಜ್ಯದಿಂದ ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಿದ್ದಾರೆ. TDPಯಿಂದ ಹಾಗೆಯೇ JDUಯಿಂದ ಇವರೆಲ್ಲ NDA ಒಕ್ಕೂಟದಲ್ಲಿರೋ ಪಕ್ಷಗಳಾಗಿರೋದ್ರಿಂದ ನಾಳಿನ ಸಭೆಗೆ ಹೋಗ್ತಾರೆ. ನಾಳೆ ಸಭೆಯಲ್ಲಿ ಎಲ್ಲ ಚರ್ಚೆಗಳಾಗುತ್ತೆ. ಆದ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರ ರಚನೆ ಯಾವಾಗ ಮಾಡ್ತೀವಿ ಅಂತ ನಾಳೆ ಅನೌನ್ಸ್ ಮಾಡಬಹುದು. ಯಾವಾಗ ರಾಷ್ಟ್ರಪತಿಗಳ ಬಳಿ ಹೋಗಿ ಹಕ್ಕು ಮಂಡನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಾಳೆ ಗೊತ್ತಾಗಬಹುದು. ಎಲ್ಲವೂ ಸರ್ವಸಮ್ಮತವಾಗಿ ಒಪ್ಪಿತವಾದರೆ, ಅದರ್ವೈಸ್ ಕಷ್ಟ ಆಗುತ್ತೆ. ಅದೇನಾಗುತ್ತೆ ಅಂತಕ್ಕಂಥ ಡೆವಲಪ್ಮೆಂಟ್ ನೋಡೋಣ. ತುಂಬ ದೊಡ್ಡ ಚೇಂಜಸ್ ಏನಾಗ್ತಾ ಇಲ್ಲ ನಂಬರ್ನಲ್ಲಿ, ಹೆಚ್ಚು ಕಡಿಮೆ ಅದೇ ನಂಬರು ಸ್ಯಾಚುರೇಟ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಸ್ಟಾಗ್ನೆಂಟ್ ಆಗ್ತಾ ಇದೆ. 296, 230, 17 ಒಂದೆರಡು ಆಚೆ ಈಚೆ ಆಗ್ಬೋದು ಇನ್ನು ಮುಂದಕ್ಕೆ. ಯಾಕೆಂದರೆ 4:15 ಆಗ್ತಾ ಬಂತು. ಇಷ್ಟೊತ್ತು ಇನ್ನೂ ಯಾಕೆ ಕೆಲವು ಕಡೆ ಕೌಂಟಿಂಗ್ ಮುಗ್ದಿಲ್ಲ? ನಮ್ಮ ರಾಜ್ಯದಲ್ಲೇ ಪರವಾಗಿಲ್ಲಪ್ಪ, ಮಧ್ಯಾಹ್ನ ಊಟ ಮಾಡೋ ಅಷ್ಟೊತ್ತಿಗೆಲ್ಲ ರಿಸಲ್ಟ್ ಕೊಟ್ಟತ್ಲ ಊಟಕ್ಕೆ ಹೋಗ್ಬಿಟ್ರು. ಕೆಲವು ಕಡೆ ಎಲ್ಲ ಇನ್ನೂ ಆಗಿಲ್ಲ ಅಂತ ಇದ್ದಾರೆ. ಅದು ಯಾಕೆ ಹಂಗೆ ಗೊತ್ತಿಲ್ಲ. ಈ 296ರಲ್ಲಿ ಎಷ್ಟು ವಿನ್ನಿಂಗ್ ಡಿಕ್ಲೇರ್ ಆಗಿದೆ, ಇನ್ನೆಷ್ಟು ಆಗಬೇಕು? ಇಂಡಿಯಾದವ್ರದ್ದು 230ರಲ್ಲಿ ಎಷ್ಟು ವಿನ್ ಡಿಕ್ಲೇರ್ ಆಗಿದೆ, ಇನ್ನೆಷ್ಟು ಆಗಬೇಕು? ಅದೊಂದು ಪಿಕ್ಚರ್ ಸಿಕ್ಕಿದ್ರೆ ಆವಾಗ ಇನ್ನೆಷ್ಟು ಟೈಮ್ ಹಿಡಿಬೋದು ಅಂತ ಗೊತ್ತಾಗ್ತಾ ಇದೆ. ಬಟ್ ಎಲ್ಲ ಆಲ್ಮೋಸ್ಟ್ ಕೊನೆ ರೌಂಡಿಗೆ ಬಂದುಬಿಟ್ಟಿರ್ತಾರೆ. ಕೊನೆ ರೌಂಡ್ ಅಂತಂದರೆ ಇನ್ನೊಂದು 2-3 ರೌಂಡು ಆ ಥರ ಇರುತ್ತೆ. ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನೋ ತೊಂದರೆ ಆಗಿರ್ಬೋದು, ಎಲ್ಲ ಸರಿಪಡಿಸ್ಕೊಂಡು ಮಾಡ್ತಾ ಇರ್ತಾರೆ. ಬಟ್ ಆಲ್ಮೋಸ್ಟ್ ನನ್ನ ಪ್ರಕಾರ 90% ಕೌಂಟಿಂಗ್ ನಮ್ಮ ದೇಶದಲ್ಲಿ ಮುಗಿದೋಗಿದೆ. ಅಷ್ಟಾದರೂ ಕೂಡ
ಕಾಂಗ್ರೆಸ್ನವರು ಚುನಾವಣಾ ಆಯೋಗಕ್ಕೆ ತಮ್ಮ ಅಭಿಷೇಕ್ ಮನು ಸಿಂಘ್ವಿಯವರನ್ನ ಕಳಿಸ್ಬಿಟ್ಟು ನಿಧಾನಗತಿಯಲ್ಲಿ ಮತ ಎಣಿಕೆ ಕಾರ್ಯ ನಡೀತು ಅಂತಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಆದರೂ ಇಷ್ಟೊತ್ತಿಗೆಲ್ಲ ಮುಗಿದೋಗಿದೆ. 543 ಕ್ಷೇತ್ರ ಇಡೀ ದೇಶದಾದ್ಯಂತ ಕೌಂಟಿಂಗ್ ಆಗಬೇಕು ಅಂತಂದರೆ 64.2 ಕೋಟಿ ಮತದಾರರು ಆಗಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಂತೂ ಎಲ್ರಿಗೂ ಎದೆಯ ಢವ ಏನಿತ್ತು ಅದೆಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಮುಗಿದೋಯ್ತು. 17 ಕ್ಷೇತ್ರಗಳಲ್ಲಿ BJP, 2ರಲ್ಲಿ JDS, 9ರಲ್ಲಿ ಕಾಂಗ್ರೆಸ್ ಜಯ ಗಳಿಸಿದೆ.